ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಥ್ರೆಡ್ ಪೈಪಿಂಗ್ನ ಹೇಗೆ ಮಾಡೋದು, ಬಿಗಿನರ್ಸ್ ಕೂಡ ನೋಡಿ ಈ ರೀತಿ ಇನ್ವಿಸಿಬಲ್ ಆಗಿ ಮೇಲ್ಗಡೆ ಈ ರೀತಿ ಕಾಣಿಸ್ತಾ ಇರೋ ರೀತಿ ಥ್ರೆಡ್ ಪೈಪಿಂಗ್ ಹೇಗೆ ಮಾಡಬೇಕು ಅಂತ ಬಿಗಿನರ್ಸ್ಗೆ ಗೊತ್ತಿರೋದಿಲ್ಲ. ಸೊ ನಾನಿವತ್ತು ತುಂಬಾ ಈಸಿಯಾಗಿ ನೀವು ಕೂಡ ಈ ರೀತಿ ಥ್ರೆಡ್ ಪೈಪಿಂಗ್ ಮಾಡಿ ಬೊಟಿಕ್ ಸ್ಟೈಲ್ನಲ್ಲಿ ನೀವು ಕೂಡ ಸ್ಟಿಚ್ ಮಾಡ್ಬೋದು. ಸೊ ತುಂಬಾ ಈಸಿ, ಅಷ್ಟೇನು ಕಷ್ಟ ಅಂತ ಏನಿಲ್ಲ. ಸೊ ಒಂದು ಸಲ ನೋಡ್ತು ಅಂತಂದರೆ ಈಸಿಯಾಗಿ ಹೇಳ್ಕೊಡ್ತೀನಿ ಹೇಗೆ ನೀವು ಥ್ರೆಡ್ ಪೈಪಿಂಗ್ನ ಇಷ್ಟು ನೀಟಾಗಿ ಹಾಕ್ಬೋದು ಅಂತ ಅಂದ್ಬಿಟ್ಟು. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಹೇಗೆ ಸ್ಟಿಚ್ ಮಾಡೋದು ಅಂತ. ಸೊ ನಾನು ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಥ್ರೆಡ್ ಪೈಪಿಂಗ್ನ. ಈ ರೀತಿ ರೆಡಿ ಥ್ರೆಡ್ ಪೈಪಿಂಗ್ ಅನ್ನೋದು ಕಲರ್ಸ್ಗಳಲ್ಲೂ ಸಿಗುತ್ತೆ ನಿಮಗೆ, ಗೋಲ್ಡು, ಸಿಲ್ವರು, ಹಾಗೆಯೇ ಕಾಪರ್ ಕಲರಲ್ಲಿ ಸಿಗುತ್ತೆ. ನೀವು ಮೂರನ್ನು ತಂದು ಇಟ್ಕೋತು ಅಂತಂದರೆ ಇದು ಬಂಡಲಲ್ಲಿ ತಗೊಂಡ್ರೆ ನಿಮಗೆ ಕಡಿಮೆ ಬೀಳುತ್ತೆ. ಸೊ ಆ ರೀತಿ ತಂದು ಇಟ್ಕೊಳ್ಳಿ. ಸೊ ನಾನು ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ, ಕಷ್ಟ ಅಂತ ಅನ್ನೋರು ಕೂಡ ಈಸಿಯಾಗಿ ಈ ರೀತಿ ಥ್ರೆಡ್ ಪೈಪಿಂಗ್ನ ಮಾಡ್ಕೋಬೋದು. ಆ ರೀತಿ ಹೇಗೆ ಈಸಿಯಾಗಿ ನೀವು ಮಾಡ್ಬೋದು ಅನ್ನೋದನ್ನು ಇವಾಗ ತೋರಿಸ್ತೀನಿ. ಸೊ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಅನ್ನೋದು ಕೆಳಗಡೆ ಇದೆ, ಲೈನಿಂಗು ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಸೊ ನಾವು ಉಲ್ಟಾ ಸ್ಟಿಚ್ ಮಾಡ್ತೀವಿ ಅಲ್ವಾ, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದು. ನೋಡಿ ಈ ರೀತಿ ಅರ್ಧ ಇಂಚು ಕೆಳಗಡೆ ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದೀನಿ. ಯಾಕೆ ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು. ಸೊ ಅದು ನೋಡಿ ಕೆಳಗಡೆ ಇರೋದು ಮೇನ್ ಫ್ಯಾಬ್ರಿಕ್ಕು ಸ್ಟ್ರೈಟ್ ಇಟ್ಕೊಂಡಿದ್ದೀನಿ, ಮೇಲ್ಗಡೆಯಲ್ಲಿ ಲೈನಿಂಗ್ ಇಟ್ಕೊಂಡಿದ್ದೀನಿ. ಅದನ್ನು ಎರಡನ್ನೂ ಕೂಡ ಸ್ಟಿಚ್ ಮಾಡಿದ್ದೀನಿ. ನಾವು ಈ ರೀತಿ ಉಲ್ಟಾ ಮಾಡಿದಾಗ ಅದು ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಿಮಗೆ ಅರ್ಥ ಆಗಲಿ ಅಂತಂದ್ಬಿಟ್ಟು ಫಸ್ಟೇ ನಾನು ಅರ್ಧ ಇಂಚು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ನೋಡಿ ಈ ರೀತಿ, ಇದು ಸೀದಾ ಪೀಸು, ಆ ಕಡೆದು ನಮಗೆ ಬಟ್ಟೆ ಸೀರೆ ಬಟ್ಟೆ ಅನ್ನೋದು ಸೀದಾ ಪೀಸ್ ಬರಬೇಕು. ಆ ರೀತಿ ನೀವು ಈ ರೀತಿ ನಾನು ಇವಾಗ ಉಲ್ಟಾ ತಿರುಗಿಸ್ತೆ ನೋಡಿ, ಆ ಥರ ತಿರುಗಿಸಿ ಅಲ್ಲಿಗೆ ನೀವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಆವಾಗೇನಾಗುತ್ತೆ, ನೀವು ಉಲ್ಟಾ ತಿರುಗಿಸ್ದಾಗ ಅದು ಪರ್ಫೆಕ್ಟಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ಇನ್ವಿಸಿಬಲ್ ಆಗಿ ಬರುತ್ತೆ. ನೋಡಿ ಹತ್ರದಿಂದ ತೋರಿಸ್ತೀನಿ ನಾನು. ನೋಡಿ ಥ್ರೆಡ್ ಪೈಪಿಂಗ್ದು ಎರ್ಜಸ್ಗೆ ಸ್ಟಿಚ್ ಹಾಕೋಬೇಕು ನೀವು. ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ದು ಎಲ್ಲಿ ಎರ್ಜಸ್ ಇದೆ ನೀವು ಸ್ಟಿಚ್ ಹಾಕೊಳ್ತಾ ಹೋಯ್ತು ಅಂತಂದರೆ ನಿಮಗೆ ಬರುತ್ತೆ ಅದು. ಸೊ ನೋಡಿ ಎರ್ಜಸ್ಗೆ ಅದು ಎಷ್ಟಕ್ಕೆ ಪೈಪಿಂಗ್ ಕೊಟ್ಟಿದ್ದಾರೆ ಅಲ್ವಾ, ಅದ್ರ ತುದಿಗೆ ನೀವು ಸ್ಟಿಚ್ ಹಾಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಇರೋದು ಈ ಕಡೆ ಸೈಡ್ ಬರಲಿ. ಸೊ ನೋಡಿ ಅರ್ಧ ಇಂಚ್ ಆ ರೀತಿ ಗ್ಯಾಪ್ ಇದ್ದರೂ ಪರವಾಗಿಲ್ಲ, ಬಟ್ ಪೈಪಿಂಗ್ ನೇರಕ್ಕೆ ಹಾಕ್ಕೊಳ್ಳಿ. ಆವಾಗೇನಾಗುತ್ತೆ, ನೀವು ಉಲ್ಟಾ ಮಾಡಿದಾಗ ಎಕ್ಸ್ಟ್ರಾ ನೀವು ಥ್ರೆಡ್ ಪೈಪಿಂಗ್ ಹತ್ರ ಬಿಟ್ರಿ ಅಂದರೆ ಉಲ್ಟಾ ಮಾಡಿದಾಗಲೂ ಕೂಡ ನಿಮಗೆ ಫಿನಿಶಿಂಗ್ ಕಾಣೋದಿಲ್ಲ. ಇದಕ್ಕೇನು ಸಿಂಗಲ್ ಫುಟ್ ಬೇಕು ಅಂತೇನಿಲ್ಲ. ನೋಡಿ ನಾನು ಡಬಲ್ ಫುಟಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ, ಮಾಡ್ಕೋಬೋದು. ಸೊ ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ ಅನ್ನೋದನ್ನು ಎರ್ಜಸ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಹತ್ರದಿಂದನೇ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರನೇ. ಸೊ ಇದನ್ನು ಸ್ಟಿಚ್ ಹಾಕೊಂಡಾದಮೇಲೆ ಇವಾಗ ಅದನ್ನು ಉಲ್ಟಾ ತಿರುಗಿಸ್ಕೋಬೇಕು. ನೋಡಿ ಇವಾಗ ನಾವು ಫಸ್ಟು ಹೊಲ್ಗೆನ ಹಾಕೊಂಡಿದ್ವಿ ಅಲ್ವಾ, ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಫಸ್ಟ್ ನಾವು ಹೊಲ್ಗೆ ಹಾಕೊಂಡಿದ್ವಿ ಅಲ್ವಾ, ಅಲ್ಲಿಗೇನೆ ಈ ರೀತಿ ತಿರುಗಿಸ್ಬಿಡಿ. ಸೊ ನೋಡಿ ಈ ರೀತಿ ಫಸ್ಟ್ ಇಟ್ಕೊಂಡಿದ್ವಿ, ಫಸ್ಟ್ ಯಾವ ರೀತಿ ಇಟ್ಕೊಂಡಿದ್ವಿ ಅಲ್ಲಿಗೇನೆ ತಿರುಗಿಸ್ಬಿಟ್ಟು ಇವಾಗ ನಾವು ಉಲ್ಟಾ ತಿರುಗಿಸ್ದಾಗ ನಿಮಗೆ ಹೊಲ್ಗೆ ಅನ್ನೋದು ಕಾಣಿಸುತ್ತೆ. ಆ ಹೊಲ್ಗೆ ಎಲ್ಲಿದೆ ಅದ್ರ ಮೇಲ್ಗಡೆನೇ ಹೊಲ್ಗೆ ಬರಬೇಕು. ಆ ಕಡೆ ಈ ಕಡೆ ಎಲ್ಲೂ ಕೂಡ ಹಾಕೋದಕ್ಕೆ ಹೋಗಬೇಡಿ. ಹೊಲ್ಗೆ ಎಲ್ಲಿದೆ ಅದ್ರ ಮೇಲ್ಗಡೆನೇ ಹಾಕೊಳ್ತಾ ಹೋಗಿ. ಸೊ ನಾನು ನಿಮಗೆ ಅರ್ಥ ಆಗಲಿ ಬಿಗಿನರ್ಸ್ಗೆ ಅಂತಂದ್ಬಿಟ್ಟು ತುಂಬಾ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ಹೊಲ್ಗೆ ಎಲ್ಲಿಗೆ ಬಂದಿದೆ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಮಾಡಬೇಡಿ. ಆ ಕಡೆ ಈ ಕಡೆ ಮಾಡ್ತು ಅಂತಂದರೆ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ನೀಟಾಗಿ ಕಾಣೋದಿಲ್ಲ. ಸೊ ಇನ್ವಿಸಿಬಲ್ ಆಗಿ ಬೇಕು ಅಂತಂದರೆ ನೀವು ಎಲ್ಲ ಡಿಸೈನ್ಗೂ ಕೂಡ ಇದನ್ನು ರೆಡಿ ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ, ಹಾಗೆಯೇ ಟ್ರೆಂಡಿಂಗ್ ಕೂಡ ಇದೆ ಅಲ್ವಾ. ಸೊ ಬೊಟಿಕ್ ಸ್ಟೈಲಲ್ಲಿ ನೀವು ಫಿನಿಶಿಂಗ್ ಕೊಡಬೇಕು ಅಂತಂದರೆ ಈ ರೀತಿ ಥ್ರೆಡ್ ಪೈಪಿಂಗ್ನ ಕೊಟ್ಟು ಐರನ್ ಮಾಡ್ತು ಅಂತಂದರೆ ನಿಮಗೆ ಬೋಟಿಕ್ ಸ್ಟೈಲನ್ನು ಮನೇಲಿ ಸ್ಟಿಚ್ ಮಾಡೋರು ಕೂಡ ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ಮಾಡ್ಬೋದು. ಸೊ ಬೋಟಿಕ್ ಸ್ಟೈಲ್ ಅಂದರೆ ಏನಿಲ್ಲ, ಫಿಟ್ಟಿಂಗ್ ಹಾಗೆಯೇ ಐರನಿಂಗ್ ಹಾಗೆಯೇ ಈ ರೀತಿ ಥ್ರೆಡ್ ಪೈಪಿಂಗ್ ಮೂರನ್ನೇ ಅದರಲ್ಲಿ ತಗೊಳ್ಳೋದು. ಅವರು ದುಡ್ಡು ಜಾಸ್ತಿ ಕೂಡ ತಗೊಳ್ಳೋದು ಈ ಮೂರು ಫಿನಿಶಿಂಗಿಂದ. ಹಾಗೆಯೇ ಓವರ್ಲಾಕ್ ಮಾಡ್ತಾರೆ ಪ್ರತಿಯೊಂದನ್ನು, ಅಷ್ಟೇ. ಇನ್ನೇನು ನಾವು ಮನೇಲಿದ್ದು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಬೋದು. ಸೊ ಎಲ್ಲ ಕಡೆಯೂ ಕೂಡ ಈ ರೀತಿ ನಾಚ್ ಹಾಕೊಳ್ಳಿ. ನಾಚ್ ಹಾಕೊಳ್ಳೋದ್ರಿಂದ ಉಲ್ಟಾ ತಿರುಗಿಸಿದಾಗ ನಿಮಗೆ ರೌಂಡ್ ಅನ್ನೋದು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಕಡೆ ನಾಚ್ ಹಾಕೊಳ್ಳಿ. ಸೊ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀವು ಥ್ರೆಡ್ ಪೈಪಿಂಗ್ ಹತ್ರನೇ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಬಟ್ಟೆ ಹತ್ರ ಮಾತ್ರ ಈ ರೀತಿ ನೀಟಾಗಿ ನಾಚ್ ಹಾಕೊಳ್ಳಿ. ಆವಾಗ ನಿಮಗೆ ಉಲ್ಟಾ ತಿರುಗಿಸಿದಾಗ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇವಾಗ ಅದನ್ನು ತಿರುಗಿಸಿ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಅದ್ರ ಮೇಲ್ಗಡೆ ನೀವು ಪೈಪಿಂಗ್ದು
ಹೊಲಿಗೆ ಕಾಣಿಸ್ಬಾರ್ದು ಆ ರೀತಿ ಸ್ಟಿಚ್ ಹಾಕೊಳ್ಳಿ. ಆವಾಗ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತಂದರೆ ಬಿಗಿನರ್ಸ್ ಕೂಡ ನೀವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಸ್ಟಿಚ್ ಮಾಡಿಸ್ಕೊಂಡಿರೋರು ನೀವು ಪ್ರೊಫೆಷನಲ್ ಮೆಥಡಲ್ಲೇ ಸ್ಟಿಚ್ ಮಾಡಿದ್ದೀರಾ ಅಂತ ನಿಮಗೆ ಬಟ್ಟೆಗಳು ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ. ನೀವು ಈ ಕಲರ್ದು ನಾನು ಗೋಲ್ಡ್ ಕಲರ್ ಇದೆ ಹಾಗಾಗಿ ಗೋಲ್ಡ್ ಹಾಕಿದ್ದೀನಿ. ನಿಮ್ಮದು ಸ್ಯಾರಿ ಕಲರ್ ಯಾವ ಕಲರ್ ಇದೆ ಆ ಕಲರಲ್ಲಿ ನಾನು ಇವಾಗ ಇದನ್ನು ಹತ್ರದಿಂದ ತೋರಿಸ್ತೀನಿ ರೀ. ನೋಡಿ, ಸ್ಯಾರಿ ಕಲರ್ ಯಾವ ಕಲರ್ ಇದೆ ಅಲ್ವಾ ಅದೇ ಕಲರಲ್ಲಿ ಕೂಡ ನೀವು ಪೈಪಿಂಗ್ನ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ಉಲ್ಟಾ ತಿರ್ಗಿಸಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ನೀಟಾಗಿ ಬರ್ತಾ ಹೋಗುತ್ತೆ. ಅದೇನೇ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಕರೆಕ್ಟಾಗಿ ನೀವು ರೌಂಡ್ ಶೇಪಲ್ಲಿ ಆ ರೀತಿ ಕೊಡ್ತು ಅಂತಂದರೆ ನಾಚಾಗ್ತು ಅಂದರೆ ರೌಂಡ್ ಶೇಪ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಾರ್ಮಲ್ಲಾಗಿ ರೌಂಡ್ ಶೇಪ್ ಸ್ಟಿಚ್ ಮಾಡುವಾಗಲೂ ಅಷ್ಟೇ ನಾಚು ಹಾಕ್ಕೊಂಡು ಸ್ಟಿಚ್ ಮಾಡಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಫಿನಿಶ್ ಆಯಿತು, ಎಷ್ಟು ನೀಟಾಗಿ ಬಂದಿದೆ ಅಂತಂದ್ಬಿಟ್ಟು. ಬಿಗಿನರ್ಸು ನಾವು ಹೇಗಪ್ಪ ಹಾಕೋದು ಅಂತಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಕಷ್ಟಪಡಬೇಡಿ. ಈ ಮೆಥಡ್ನ ಯೂಸ್ ಮಾಡಿ ನೀವು ಕೂಡ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೋಬೋದು. ಗೊತ್ತಾಯಿತು ಅಲ್ವಾ? ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಕೂಡ ವಾಚ್ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಬಿಗಿನಿಂಗಿಂದ ಕಲಿಬೇಕು ಅನ್ನೋ ಆಸೆ ಇದೆ ಅವ್ರಿಗೆ ಆನ್ಲೈನ್ ಕ್ಲಾಸ್ ಕೂಡ ನಾನು ಮಾಡಿದ್ದೀನಿ. ಅದನ್ನು ನೀವು ಕೂಡ ನೋಡ್ಬೋದು. ಪ್ಲೇಲಿಸ್ಟ್ನ ಮಾಡಿರ್ತೀನಿ. ಆನ್ಲೈನ್ ಕ್ಲಾಸಲ್ಲಿ 1 2 3 4 ಅಂತಂದ್ಬಿಟ್ಟು ಬಿಗಿನಿಂಗಿಂದ ಕಲಿಯೋರಿಗೆ ನಾನು ಬಿಗಿನಿಂಗಿಂದ ಹೇಳ್ಕೊಟ್ಟಿದ್ದೀನಿ. ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಹಾಗೆಯೇ ನಿಮಗೆ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಯಾವುದಾದ್ರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ನಿಮಗೆ ವಿಡಿಯೋ ಮಾಡಿ ಕ್ಲಾರಿಟಿನ ಕೊಡ್ತೀನಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಥ್ರೆಡ್ ಪೈಪಿಂಗ್. ನೋಡಿ, ಈ ಕಡೆ ಸೈಡ್ ಕೂಡ ಒಂದು ಸ್ವಲ್ಪನೂ ಕೂಡ ಕಾಣಿಸೋದಿಲ್ಲ. ಆ ರೀತಿ ನೀವು ರೆಡಿ ಮಾಡ್ಕೋಬೋದು. ಇದೇ ಅಲ್ಲ, ನೀವು ಆಪೋಸಿಟ್ ಕಲರ್ ಕೂಡ ಕೊಡ್ಬೋದು. ಬ್ಲ್ಯಾಕ್ ಕಲರ್ ಬ್ಲೌಸ್ ಇತ್ತು ಅಂತಂದರೆ ವೈಟ್ ಕಲರಲ್ಲಿ ಕೊಡಿ. ಹಾಗೆಯೇ ನಿಮಗೆ ಸ್ಯಾರಿ ಯಾವ ಕಲರ್ ಇದೆ ಅಲ್ವಾ ಆ ರೀತಿ ಆಪೋಸಿಟ್ ಕಲರ್ ಕೊಡ್ತು ಅಂತಂದರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ಬಂದು ಗೋಲ್ಡ್ ಕಲರಲ್ಲಿದೆ, ಹಾಗಾಗಿ ನಾನು ಗೋಲ್ಡ್ ಕಲರ್ನ ಕೊಟ್ಟಿದ್ದೀನಿ. ನಿಮ್ಮದು ಸ್ಯಾರಿ ಕಲರು ನೀವು ಕೊಟ್ಕೊಂಡು ಈ ರೀತಿ ರೆಡಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ಹೇಳ್ದೆ ಅಲ್ವಾ, ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಕಮೆಂಟಲ್ಲೂ ಕೂಡ ಆನ್ಸರ್ ಮಾಡ್ತೀನಿ. ಹಾಗೆಯೇ ಅದರ ಸಂಬಂಧಪಟ್ಟ ವಿಡಿಯೋನೂ ಕೂಡ ಅವತ್ತೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಬೇಗ ನೀವು ಕೂಡ ಬ್ಲೌಸ್ ಕಟ್ಟಿಂಗ್ನ ಯಾರೆಲ್ಲ ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ, ಬೇಗ ಬ್ಲೌಸ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಕಲ್ತ್ಕೋಬೇಕು. ನಿಮ್ಮ ಬ್ಲೌಸ್ ನೀವು ಸ್ಟಿಚ್ ಮಾಡೋದಕ್ಕಾದರೂ ಕಲ್ತ್ಕೋಬೇಕು. ಇವಾಗಿನ ಬ್ಲೌಸ್ ರೇಟ್ ಕೇಳಿದ್ರೆ ನೀವು ಸ್ಟಿಚ್ ಮಾಡಿಸೋದೇ ಇಲ್ಲ, ಅಷ್ಟೊಂದು ರೇಟ್ ಜಾಸ್ತಿ ಆಗಿದೆ. ಹಾಗಾಗಿ ಸ್ವಲ್ಪನಾದರೂ ನಿಮ್ಮ ಬ್ಲೌಸ್ನಾದರೂ ಸ್ಟಿಚ್ ಮಾಡ್ಕೊಳ್ಳೋ ಅಷ್ಟು ಕಲ್ತ್ಕೋತು ಅಂತಂದರೆ ನೀವು ಕೂಡ ಬ್ಲೌಸ್ನ ರೆಡಿ ಮಾಡ್ಕೋಬೋದು. ನೋಡಿ, ರೌಂಡ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಲ್ವಾ? ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.